ಆದ್ಯ ನ್ಯೂಸ್‌ಗೆ ಸ್ವಾಗತ. ಬೆಂಗಳೂರು ಕ್ಷೇಮಾಭಿವೃದ್ಧಿ ಸಂಘ ಚನ್ನಗಿರಿ ತಾಲೂಕು ಘಟಕದ ವತಿಯಿಂದ ಬೆಂಗಳೂರು ನಿವಾಸಿಗಳು ಚನ್ನಗಿರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದ್ದು, ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದಂಥ ಚಿನ್ಮಯ್ ಹಾಗೆಯೇ ಧನ್ಯರಾಜ್ ಸೇರಿದಂತೆ ಇತರರು ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ವಾಸ ಮಾಡ್ತಾಯಿದ್ದು, ಚನ್ನಗಿರಿ ತಾಲೂಕಿನವರು ತುಂಬಾ ಜನ ವಾಸ ಮಾಡ್ತಾಯಿದ್ದು ಸಂಘಟನೆ ಅತ್ಯಗತ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಅವರ ಸಾಕಷ್ಟು ಸಮಸ್ಯೆಗಳಿಗೂ ಸಹ ಪರಿಹಾರ ಕಂಡುಕೊಳ್ಳುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಹೃದಯ ಸತೀಶ್ ಪವರ್, ಚನ್ನಗಿರಿಯಿಂದ. ಚನ್ನಗಿರಿ ತಾಲೂಕಿನ ಬಹಳಷ್ಟು ಜನಗಳು ಉದ್ಯೋಗ ಬಯಸಿ ಶಿಕ್ಷಣಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ, ಬೇರೆ ಬೇರೆ ನಾನಾ ಕಾರಣಗಳಿಗೋಸ್ಕರ ಬೆಂಗಳೂರಿನಲ್ಲಿ ಹೋಗಿ ನೆಲೆಸಿದ್ದಾರೆ. ನಮಗೆ ಇರೋಂಥ ಮಾಹಿತಿ ಪ್ರಕಾರ 25,000ಕ್ಕೂ ಹೆಚ್ಚು ಜನ ಅಷ್ಟು ನಮ್ಮ ತಾಲೂಕಿನ ಜನತೆ ಬೆಂಗಳೂರಿನಂಥ ಊರಿನಲ್ಲಿ ವಾಸ ಇದ್ದಾರೆ. 5,000ಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ. ಸೊ ಅವರೆಲ್ಲ ನಮ್ಮ ಒಂದು ವೇದಿಕೆ ಅಡಿಯಲ್ಲಿ ಸಂಘಟಿಸಿ ನಮ್ಮ ತಾಲೂಕು ಮತ್ತು ಬೆಂಗಳೂರಿನ ನಡುವೆ ಇರುವಂಥ ಒಂದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡೋಕ್ಕೋಸ್ಕರ 2 ವರ್ಷದ ಕೆಳಗಡೆ ಚನ್ನಗಿರಿ ತಾಲೂಕಿನ ಬೆಂಗಳೂರು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ವಿ. ನಾವು ಸಂಘಟನೆಯಲ್ಲಿ 26 ಜನಗಳ ಕಾರ್ಯಕಾರಿ ಸಮಿತಿ ಇದೆ. 26 ಜನಗಳ ಕಾರ್ಯಕಾರಿ ಸಮಿತಿ ಇದೆ. ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ವಿ. ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ, ಬೆಂಗಳೂರಿನಲ್ಲಿರುವಂಥ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು ಸಂಘಟಿತರಾಗಿ ನಮ್ಮ ತಾಲೂಕಿನ ಹೆಮ್ಮೆಯನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗುವಂಥ ಕೆಲಸಗಳನ್ನ ಆಗಬೇಕು. ಆಮೇಲೆ ನಾವು ಸಾಮಾಜಿಕವಾಗಿ ಏನಾದರೂ ನಾವಲ್ಲಿ ಬಹಳಷ್ಟು ಕೆಲಸ ಉದ್ಯೋಗ ಮಾಡ್ತಿರ್ತೀವಿ. ನಮ್ಮ ತಾಲೂಕಿಗೆ ಏನಾದರೂ ಒಂದು ಕೊಡುಗೆ ಕೊಡ್ಬೇಕನ್ನೋದು ನಮ್ಮಲ್ಲಿ ಒಂದು ಆಸೆ ಇರುತ್ತೆ. ಶೈಕ್ಷಣಿಕವಾಗಿ ಸ್ಕೂಲ್ಗಳಿಗೆ ಏನಾದರೂ ಡೆವಲಪ್ಮೆಂಟ್ ಮಾಡುವಂಥದ್ದು, ಸಾಮಾಜಿಕ ಕೆಲಸಗಳು ಮಾಡುವಂಥದ್ದು ಕಾನ್ಸೆಪ್ಟ್ ಇರುತ್ತೆ. ಸೊ ಈ ಥರ ಒಂದು ಲೈಕ್ ಮೈಂಡೆಡ್ಸ್ ಒಂದು 22 ಜನ ಸೇರಿ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದ್ವಿ. ಸೊ ಈ ಥರ ಪ್ರತಿ ತಿಂಗಳು ನಾವು ಸಂಘಟನೆ ಸ್ನೇಹಪೂರ್ವಕವಾಗಿ ಸೇರ್ಕೊಳ್ಳೋಂಥದ್ದು, ಒಬ್ರಿಗೊಬ್ರು ಸಹಕಾರ ಕೊಡುವಂಥದ್ದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಒಬ್ರಿಗೊಬ್ರು ಇನ್ನೊಬ್ರಿಗೆ ಸಹಕಾರ ಆಗತ್ತೆ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಆಮೇಲೆ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ಸಹಕಾರ ಅಂತೇಳಿ ಅಲ್ಲಿರುವಂಥ ಸದಸ್ಯರುಗಳಿಗೆ ಆರ್ಥಿಕವಾಗಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು 6 ತಿಂಗಳ ಕೆಳಗಡೆ ABC ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಅಂತೇಳಿ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೀವಿ. ಅಂದ್ರೆ ಸಹಕಾರವಾಗಿ ಒಬ್ರಿಗೊಬ್ರು ಅನುಕೂಲ ಆಗುವಂಥದ್ದು, ಆರ್ಥಿಕವಾಗಿ ಏನಾದರೂ ಆಗೋಂಥ ದೃಷ್ಟಿಯಿಂದ ಒಂದು ಈಗ ಹೊಸದಾಗಿ ABC ಸೌಹಾರ್ದ ಇದು ಮಾಡಿದ್ವಿ. ಆಮೇಲೆ ಸೇವೆ ಅನ್ನೋದು ಈ ಕಾನ್ಸೆಪ್ಟ್ ಅಲ್ಲೂ ಸಹ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ತಾಲೂಕಿನಲ್ಲಿ ಯಾವ್ದಾದ್ರು ಸ್ಕೂಲ್ಸ್ಗಳಿಗೆ ಏನಾದರೂ ಡೊನೇಷನ್ಸ್ ಕೊಡೋಂಥ ಇರ್ಬೋದು, ಇಲ್ಲ ಯಾವ್ದು ಎಕ್ವಿಪ್ಮೆಂಟ್ಸ್ ಕೊಡ್ಸೋ ಅಂತ ಇರ್ಬೋದು, ಸಣ್ಣ ಪುಟ್ಟ ಕೆಲಸಗಳನ್ನ, ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ಆಮೇಲೆ ಇಲ್ಲಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಏನಾದರೂ ಅವ್ರಿಗೆ ಉದ್ಯೋಗ ಬೇಕು ಅಂತಂದ್ರೆ ಅವ್ರಿಗೆ ಉದ್ಯೋಗ ಕೊಡ್ಸೋಂಥ ಕೆಲಸಗಳನ್ನ ಮಾಡ್ತಿದ್ದೀವಿ. ನಮ್ಮವೆಲ್ಲ ಸಾಮಾಜಿಕ ಮಾಧ್ಯಮಗಳಿದ್ದಾವೆ. ಸಾಮಾಜಿಕ ಮಾಧ್ಯಮಗಳು ಯಾರಾದ್ರೂ ರೆಸ್ಯೂಮ್ ಕಳಿಸ್ಕೊಟ್ರೆ ಅವ್ರಿಗೆ ನಾವು ಆಲ್ರೆಡಿ ಏನು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ವಿ ಅವ್ರಿಗೆ ಕೆಲಸ ಕೊಡಿಸುವಂಥ ಕೆಲಸಗಳನ್ನು ಮಾಡ್ತಿದ್ದೀವಿ. ಇಲ್ಲಿ ಉದ್ಯೋಗ ಮೇಳಗಳನ್ನು ಮಾಡ್ಬೇಕಂತ ಒಂದು ಆಲೋಚನೆ ಸಹ ನಮ್ಮಲ್ಲಿ ಇದೆ. ಆಮೇಲೆ ಯಾರಾದರೂ ನಮ್ಮ ತಾಲೂಕಿಂದ ಹೋಗಿ ಬೆಂಗಳೂರಿನಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಡಾಕ್ಟರ್ಸ್ಗಳಿದ್ದಾರೆ. ಅಂಥವ್ರಿಗೆಲ್ಲ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇಲ್ಲಿಂದ ನಮ್ಗೆ ಇಂದ ಸ್ಪೆಷಲೈಸೇಷನ್ ಆಗಿ ಏನಾದರೂ ನಮಗೆ ಸಹಕಾರ ಬೇಕು ಅಂತ ಕೇಳಿದ್ರೆ, ಸರ್ ನಮ್ಮ ತಾಲೂಕಿಂದ ಬರ್ತಾ ಇದ್ದಾರೆ ಅಂತವ್ರಿಗೆಲ್ಲ ಏನಾದರೂ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ನಾವು ಇದು ಮಾಡಿದಾಗ ನಮ್ಮ ತಾಲೂಕಿನ ಡಾಕ್ಟರ್ಗಳು ಸಹ ಅವರು ಆರೋಗ್ಯವಾಗಿ ಅನುಕೂಲ ಆಗುವಂಥ ಸೇವೆಗಳನ್ನು ಸಹ ಒದಗಿಸ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಸೇವೆ ಮಾಡ್ತಾ ಬಂದಿದ್ದೀವಿ. ಈ ಸಂಘಟನೆ ಇದರಲ್ಲಿ ಸಂಘಟನೆಯಾಗಿ ಕಾರ್ಯಕಾರಿ ಸಮಿತಿ ಕಡೆಯಿಂದ ಈ ತರ ಕೆಲಸಗಳು ಮಾಡ್ಕೊಂತ ಬಂದಿದ್ದೀವಿ. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನಾವು ಸಮ್ಮಿಲನ ಅನ್ನೋದು ನಮ್ದೊಂದು ಕ್ಲಾಸ್ ಕಾನ್ಸೆಪ್ಟ್. ಸಮ್ಮಿಲನ ಅಂತಂದ್ರೆ ಏನಂತಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ತರ ಒಂದ್ ಕಡೆ ಸೇರಿ ನಮ್ಮ ತಾಲೂಕಿನ ಒಂದು ಸಾಂಸ್ಕೃತಿಕ ಹಬ್ಬ ತರ ಆಚರಣೆ ಮಾಡೋಕ್ಕೋಸ್ಕರ ಸ್ನೇಹ ಸಮ್ಮಿಲನ ಅನ್ನೋ ಕಾರ್ಯಕ್ರಮ ಪ್ರತಿ ವರ್ಷಕ್ಕೂ ಅಂತ ಜನವರಿ ತಿಂಗಳಲ್ಲಿ ಮಾಡ್ತಾ ಬಂದಿದ್ದೀವಿ. ಸೊ ಈ ವರ್ಷ ಜನವರಿ 11ನೇ ತಾರೀಕು ಬೆಂಗಳೂರಿನ ಟೌನ್ ಹಾಲ್ ನಲ್ಲಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಆ ಒಂದು ಮಾಹಿತಿ ನಿಮ್ಮಗಳ ಮೂಲಕ ಚನ್ನಗಿರಿ ತಾಲೂಕಿನಲ್ಲಿ ಜನತೆ ಏನಿದ್ದಾರೆ ಅವರಿಗೆ ವಿಷಯ ತಲುಪಿಸೋಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ವಿಷಯ ಬಹಳಷ್ಟು ಜನಕ್ಕೆ ತಲುಪಬೇಕಾಗಿದೆ. ನಮ್ಮ ಸಂಘಟನೆ ನಿಮ್ಮ ಮೂಲಕ ಅವರಿಗೆ ತಲುಪಿದು ಅಂತಂದ್ರೆ ಅವ್ರು ನಮಗೆ ಸಂಪರ್ಕ ಮಾಡಿ ಅವರು ಕೆಲಸ ಮಾಡೋಂಥ ನಮ್ಮ ಜೊತೆಗೆ ಕೈ ಜೋಡಿಸಿ ಇನ್ನೂ ಉತ್ತಮ ಕೆಲಸಗಳು ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇನ್ನು ಸಂಘಟನೆ ದೃಷ್ಟಿಯಿಂದ ಸಾಕಷ್ಟು ವಿವಿಧ ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ. ಬೆಂಗಳೂರಿನಲ್ಲಿ ಒಂದು ಸಂಘಟನೆಯಿಂದ ಒಂದು CA ತಗೊಂಡು ಚನ್ನಗಿರಿ ಭವನ, ಚನ್ನಗಿರಿ ಹಾಸ್ಟೆಲ್ಸು, ಸೊ ಇಲ್ಲಿಂದ ಹೋಗುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಥದ್ದು,
ಇಲ್ಲಿಂದ ಬರುವಂತ ಜಾಬ್ಸ್ ಇದ್ರೆ ಅವ್ರಿಗೆ ಅನುಕೂಲ ಆಗುವಂಥದ್ದು. ಯಾರಾದ್ರು KS ಟ್ರೈನಿಂಗ್, IS ಟ್ರೈನಿಂಗ್ ಬಂದ್ರೆ ಅವ್ರಿಗೆ ಏನಾದ್ರು ಅಲ್ಲಿ ಕೋಚಿಂಗ್ ಕ್ಲಾಸಸ್ ಕೊಡುವಂಥದ್ದು. ಇದೇ ತರ ಒಂದು ಏನೋ ಒಂದು ಸಾಮಾಜಿಕ ಸಂಘಟನೆ NGO ತರ ಏನ್ ಕೆಲಸ ಮಾಡ್ಬೋದು ಅಂತ ಎಲ್ಲಾ ಪ್ರಯತ್ನಗಳು ಹಂತ ಮಾಡ್ತಾ ಬಂದಿದ್ದೀವಿ. ಈಗ ನಾವೇನು ದೊಡ್ಡ ಮಟ್ಟದಲ್ಲಿ ಏನು ಬೆಳೆದಿಲ್ಲ, ಬಟ್ ಅಂಬೆಗಾಲ್ ಇಡ್ತಿದೀವಿ. ಬಟ್ ಸಾಕಷ್ಟು ವಿಷನರೀಸ್ ಇದೆ, ಸಾಕಷ್ಟು ಉದ್ದೇಶಗಳಿದಾವೆ. ಬಟ್ ಏನ್ ನಮ್ಗೆ ಅಂತಂದ್ರೆ ಚನ್ನಗಿರಿ ತಾಲೂಕಿನಲ್ಲಿ ತುಮಕೋಸ್ ಅಂತ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇವತ್ತು ಏನೋ ಒಂದು ರಾಷ್ಟ್ರ ಮಟ್ಟದ ಹೆಸರಾಗಿದೆ. ಅದೇ ತರ ಒಂದು ಸಂಸ್ಥೆ ನಮ್ ಬೆಂಗಳೂರು ಅಂತ ಊರಿನಲ್ಲಿ ನಮ್ಮ ತಾಲೂಕನ್ನ ರೆಪ್ರೆಸೆಂಟೇಷನ್ ಮಾಡೋ ಒಂದು ಸಂಸ್ಥೆನ ಕಟ್ಟಿ ಬೆಳೆಸೋ ಉದ್ದೇಶಕ್ಕೋಸ್ಕರ ಎಲ್ಲ ಒಂದು ಲೈಕ್ ಮೈಂಡೆಡ್ ಒಂದು 25 ಜನ ಟೀಮ್ ಇಂದ ಸ್ಟಾರ್ಟ್ ಆಗಿರೋ ಸಂಘಟನೆ ಇವತ್ತು ಒಂದು 500 ಜನ ಸದಸ್ಯರು ನಾವು ಇದೀವಿ. ಇದು ಹಂತ ಬೆಳೀತಾ ಹೋಗ್ತಾ ಇದೆ. ಸಂಘಟನೆ ಮಾಡೋಂಥ ಕೆಲಸನೂ ಮಾಡ್ತಾ ಇದೀವಿ. ಆಮೇಲೆ ಬೇರೆ ಬೇರೆ ಆಯಾಮಗಳಲ್ಲೂ ಕೆಲಸ ಮಾಡ್ತಿದೀವಿ. ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಹೇಳೋದಾದ್ರೆ, ಜನವರಿ 11ನೇ ತಾರೀಕಿನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ ಅವರು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅದೇ ರೀತಿ ದಿವಾಕರ್ MS ನಿರ್ದೇಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರ ನಿರ್ದೇಶಕರು, ಅಟಲ್ ಜಿ ಸ್ನೇಹ ಕೇಂದ್ರ. ಹಾಗೆ ನಮ್ಮ ಮಾನ್ಯ ಶಾಸಕರಾದಂಥ ಬಸವರಾಜ ಶಿವಗಂಗ ಅವರು, ಮಾಯಕೊಂಡ ಶಾಸಕರಾದಂಥ ಬಸವಂತಪ್ಪರವರು, ಆಮೇಲೆ ನಮ್ಮ ತಾಲೂಕಿನವರಾದಂಥ MLC ಆದ ಧನಂಜಯ ಸರ್ಜಿ ಅವರು, ಆಮೇಲೆ ಜೀವ ವೈವಿಧ್ಯ ಮಂಡಳಿ ಚೇರ್ಮನ್ ಆದಂಥ ವಡ್ನಾ ಜಗದೀಶ್ ಅವರು, ಆಮೇಲೆ ಬಿಜೆಪಿ ಯುವ ಮುಖಂಡರಾದಂಥ ಮಾಡಲ್ ಮಲ್ಲಿಕಾರ್ಜುನ್ ಅವರು, ಹಾಗೂ ತುಮಕೋಸ್ ಅಧ್ಯಕ್ಷರಾದ H. ಶಿವಕುಮಾರ್ ಅವರು, ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನಂತಂದ್ರೆ, ನಮ್ಮ ತಾಲೂಕಿನ ಅನೇಕ ವ್ಯಕ್ತಿಗಳು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಾರೆ, ಅಂದ್ರೆ ಸಾಧನೆಗಳು ಮಾಡಿರ್ತಾರೆ. ಅಂತ ಸಾಧಕರನ್ನ ಗುರುತಿಸ್ಬಿಟ್ಟು ವರ್ಷಕ್ಕೆ ನಾವು ಒಂದು 25ರಿಂದ 30 ಜನ ಸಾಧಕರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ಆಮೇಲೆ ಯಾರ ಮುಖಾಂತರ ಗೊತ್ತಾಯ್ತು, ನಾವು ಬಂದ್ವಿ, ಲಾಸ್ಟ್ ಮೀಟಿಂಗ್ ಬಂದ್ವಿ, ಅಲ್ಲಿ ಮೆಂಬರ್ಶಿಪ್ ಡ್ರೈವ್ ನಡೀತಾ ಇತ್ತು, ನಾನು ಮೆಂಬರ್ ಆದೆ. ಮತ್ತೆ ಎಲ್ಲ ಒಂದು ಒಂದೇ ತರ ಒಂದು ಏನೋ ಒಂದು ಈ ಸಂಘಟನೆಗೆ ಏನೋ ಒಂದು ಬಲ ತುಂಬಾನ ನೋಡಿ. ನಾನು ಬೆಂಗಳೂರಿಗೆ ಹೋದ್ರೆ ಹೆಂಗಿತ್ತು ವಾತಾವರಣ ಅಂತಂದ್ರೆ, ನಮಗೆ ಬೆಂಗಳೂರಾಗ ನಮ್ಮೂರವರು ಸಿಗೋದೇ ದೊಡ್ಡ ಕಷ್ಟದ ಕೆಲಸ ಅವತ್ತಿನ ಕಾಲಕ್ಕೆ. ಯಾಕೆ ಇಲ್ಲಿದ್ದಲ್ಲಿ ಗೊತ್ತಾಗಲ್ಲ, ಅಲ್ಲಿದ್ದಲ್ಲಿ ಗೊತ್ತಾಗತ್ತೆ. ನಾನು ಬೆಂಗಳೂರಿಗೆ ಹೋದಾಗ ನಮ್ಮೂರನ್ನು ಸಿಗೋದೇ ಇಲ್ಲ, ಬಹಳ ಕಷ್ಟದ ಕೆಲಸ ಇದು. ಆಮೇಲೆ ಯಾರ ಹತ್ರ ಹೇಳ್ಕೋಬೇಕು ಏನಾಗ್ತದೆ. ಇವಾಗ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ನಮ್ದು ಉದ್ದೇಶ ಏನು ಅಂತಂದ್ರೆ, ನೋಡಿ ನಾನು ಒಂದು ಇಂಡಸ್ಟ್ರಿ ಮಾಡಿದ್ದೀನಿ. ಈಗ ಇನ್ನೂ ಒಂದು ಒಳ್ಳೆ ಕಂಪ್ನಿಯಲ್ಲಿ ಇದ್ದಾರೆ, ಅವ್ರದ್ದು ಒಂದು ಇಂಡಸ್ಟ್ರಿ ಇದೆ, ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ಅವರು ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಏನು ಹೇಳ್ತೀನಿ ಅಂತಂದ್ರೆ, ಈಗ ನಮ್ಮ ಕಡೆಯಿಂದ ಯಾರೊಬ್ರು ಬರ್ತಾರೆ, ITI ಮಾಡ್ತಾರೆ, ಡಿಪ್ಲೊಮಾ ಮಾಡ್ತಾರೆ, BCom ಮಾಡಿರ್ತಾರೆ, ಏನೋ ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ನಮ್ಮ ಹತ್ರನೇ ನಮ್ಮ ಸಂಘಟನೆ ಒಳಗಡೆ ಬಂದು ಯಾರೋ ಒಬ್ರು ಕಾಂಟ್ಯಾಕ್ಟ್ ಮಾಡಿದಾಗ, ಯಾರೋ ಒಬ್ರಿಗೆ ಯಾವುದೋ ಒಂದು ಕಂಪ್ನಿ, ಈಗ ಇವರು 10 ವರ್ಷದ ಕೆಲಸ ಮಾಡ್ತಾರೆ, ಇವ್ರದ್ದು ಸ್ವಂತ ಉದ್ಯಮ ಇದೆ, ನನ್ನದು ಸುಮಾರು 250 ಜನ ಕೆಲಸ ಮಾಡ್ತಾರೆ. ನನಗೂ ಕಡಿಮೆ ಅಂದ್ರೆ ಒಂದು 300ರಿಂದ 400 ಇಂಡಸ್ಟ್ರಿ ಓನರ್ಸ್ ಒಂದು ಅಸೋಸಿಯೇಷನ್ ಇದೆ, ಅದರಲ್ಲಿ ನಾನು ಮೆಂಬರ್ ಇದ್ದೀನಿ, ಸೆಕ್ರೆಟರಿ ಇದ್ದೀನಿ. ನಮ್ಮ ಕಡೆಯಿಂದ ಯಾರೋ ಒಂದು ಹುಡುಗರು ಬಂದು, ಈಗ ಎಕ್ಸಾಂಪಲ್ ನನ್ನೊಂದು ಇಂಡಸ್ಟ್ರಿ ITI ಮಾಡ್ಕೊಂಡು ಎಷ್ಟೋ ಜನ ಹುಡುಗರು ಬರ್ತಾರೆ, ಉದ್ಯೋಗ ಸಿಗಲ್ಲ ಅಂತ ವಾಪಸ್ ಬರ್ತಾರೆ, ನಮ್ಗೆ ಫೆಸಿಲಿಟಿ ಇಲ್ಲ, ಸಣ್ಣ ಕಂಪ್ನಿ, ಆ ಕಷ್ಟ ಈ ಕಷ್ಟ. ಸೊ ನಮ್ಮಂತರನ್ನ ಭೇಟಿ ಮಾಡಿದಾಗ, ನಮ್ಮ ಸಂಘಟನೆ ಒಳಗಡೆ ಬಂದಾಗ ಅವ್ರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಒದಗಿಸೋಕ್ಕೆ ಒಂದು ದೊಡ್ಡ ವೇದಿಕೆ ಇದೆ. ಈ ನಿಟ್ಟಿನಲ್ಲಿ 500 ಜನ ಇರೋದು, ಈಗ 5,000 ಜನನ ರೀಚ್ ಆಗಕ್ಕೆ ಬಂದರೆ ಒಂದೇ ವರ್ಷದಲ್ಲಿ 2 ವರ್ಷದಲ್ಲಿ ಆಗೋದು ಕಷ್ಟ. ಸೊ ಇದಕ್ಕೆ ಸಮಯ ಬೇಕಾಗುತ್ತೆ. ನಾವು ನಮ್ಮದೇ ಕೆಲಸಗಳನ್ನ ಬಿಟ್ಟು ಶನಿವಾರನೋ ಯಾವತ್ತೋ ಒಂದು ಸೇರ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮದೇ ಆದ CSITಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ CSITಗೆ ನಾವು ಮಾತಾಡಿದ್ದೀವಿ. ನಮ್ಮದೇ ಆದ ಒಂದು ಕಟ್ಟಡ, ನಮ್ಮದೇ ಆದ ಒಂದು ಜಾಗ ಇದ್ದಾಗ, ನಾವು ನಮ್ಮ ಸಂಘಟನೆಯಲ್ಲಿ 25-30 ಜನದಾಗ ಯಾರೋ ಒಬ್ರು ಶನಿವಾರ ಭಾನುವಾರ 4 ಜನ ಹೋಗಿ ಕೂತ್ಕೊಂಡ್ರೆ, ಓಕೆ ಶನಿವಾರ ಭಾನುವಾರ ಅಲ್ಲಿ ನಮ್ಮ ಆಫೀಸ್ಗೆ ಹೋದ್ರೆ ಯಾರೋ ಸಿಗ್ತಾರೆ ಅನ್ನೋದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಅವಾಗ ಜನ ಬರ್ತಾರೆ, ನಾವು ಅವ್ರನ್ನ ಮೆಂಬರ್ ಮಾಡ್ಬೋದು. ಆ ಥರ ಒಂದು ಸಂವಹನ ಈಸಿ ಆಗುತ್ತೆ. ಅದ್ರ ಕಡೆ ಖಂಡಿತ ನಾವು ಮಾಡ್ತೀವಿ. ಇನ್ನು ಶುರು ಮಾಡಿದ 2ನೇ ವರ್ಷ ನಮ್ಮದು. ಇನ್ನು ಖಂಡಿತವಾಗಿಯೂ ನಮಗೆ ಮುಂದಿನ ದಿನಗಳಲ್ಲಿ ನಾವು ಅದನ್ನೇ ಮಾತಾಡ್ತಾ ಇದ್ದೀವಿ. ಎಂಟೈರ್ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ 90% ನಮ್ಮ ಬೆಂಗಳೂರಿನ ಯಾರು ನಿವಾಸಿಗಳಿದೆ ಅವರೆಲ್ಲರೂ ಈ ಸಂಘಟನೆ ತಗೊಂಡ್ಬರ್ಬೇಕು. ಈ ಸಂಘಟನೆ ಬಲಿಷ್ಠ ಮಾಡಿ ನಮ್ಮ ತಾಲೂಕಿನಲ್ಲಿ ಇರುವ ಬೆಂಗಳೂರಲ್ಲಿರೋ ಏನೇ ಸಮಸ್ಯೆ ಅದನ್ನು ಸ್ಪಂದನೆ ಮಾಡೋ ಅಂತ ಒಂದು ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ನಾವೆಲ್ಲ ಹೊರಟಿದ್ದೀವಿ.